ಮಾಮ್ ಒಂದ್ ನಿಮಿಷ ನಿಂತ್ಕೊ ಮಾಮ್. ನನ್ನನ್ನ ಕರಿಬೇಡ. ನೀನ್ ಮಾಡಿರೋ ಕುತಂತ್ರದಿಂದ ನನ್ನನ್ನ ಕರಿಯೋ ಅಧಿಕಾರನ ಕಳ್ಕೊಂಡಿದ್ಯಾ. ನಿನ್ನ ಮುಖ ನೋಡೋದಕ್ಕೂ ನನ್ಗೆ ಅಸಹ್ಯ ಆಗ್ತಾ ಇದೆ. ನಿನ್ ಗಂಡನ್ ಕರ್ಕೊಂಡಿಲ್ಲಿದ್ದ ಹೋಗ್ತಾ ಇರು. ಮಾಮ್ ನನ್ ಮಾತ್ ಕೇಳು ಮಾಮ್. ಕೇಳೋದಿಕ್ಕೇನೇನು ಉಳಿದಿದೆ? ನಮ್ಮ ಮನೆ ಮರ್ಯಾದೆನ ಬೀದಿ ಪಾಲ್ ಮಾಡಿದ್ ನಿನ್ನ ಹತ್ರ ಮಾತಾಡೋದಕ್ಕೆ ಏನಿದೆ? ನೀನ್ ಮಾಡಿರೋ ಕೆಲಸದಿಂದ ನನ್ನ ಮಗನ್ ಮುಂದೆ ತಲೆ ತಗ್ಸ್ಕೊಂಡು ನಿಲ್ಲೋ ಹಾಗಾಯ್ತು. ನಿನಗ್ ನಾನು ಏನ್ ಕಡಿಮೆ ಮಾಡಿದ್ದೆ ಅಂತ ನೀನ್ ಈ ರೀತಿ ಮೋಸ ಮಾಡ್ದೆ? ಈ ರೀತಿ ಮಾಡೋದಕ್ಕೆ ನಿನಗೆ ಹೇಗ್ ಮನಸ್ಸು ಬಂತು ಸಮಂತ? ಎಲ್ಲ ನಿನಗೋಸ್ಕರ ಮಾಮ್. ಏನ್ ಹೇಳ್ತಾ ಇದ್ಯಾ? ಇದೆಲ್ಲ ಮಾಡಿದ್ದು ನನಗೋಸ್ಕರನಾ? ಓಹೋ, ನಿನ್ನ ತಪ್ಪನ ಮುಚ್ಚ ಹಾಕೋದಿಕ್ಕೆ ಈ ರೀತಿ ಹೇಳ್ತಾ ಇದ್ಯಾ? ಇದನ್ನೆಲ್ಲ ನಾನು ನಂಬ್ತೀನಿ ಅನ್ಕೊಂಡಿದ್ಯಾ? ಮಾಮ್ ನೀನ್ ನಂಬ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಇದನ್ನೆಲ್ಲ ಮಾಡಿದ್ದು ನಿನಗೋಸ್ಕರ ಮಾಮ್. ಈಗ ನಡೆದಿರೋ ಘಟನೆಗಳಿಗೂ ನನ್ನ ಗಂಡಂಗೂ ಯಾವ ಸಂಬಂಧನೂ ಇಲ್ಲ. ಎಲ್ಲ ತಪ್ಪುಗಳಿಗೂ ನಾನೊಬ್ಳೇ ಕಾರಣ. ಈ ರೀತಿ ಸುತ್ತಿ ಬಳಸಿ ನನ್ನ ಅನುಕಂಪ ಗಿಟ್ಟಿಸ್ಕೊಳ್ಳೋದಕ್ಕೆ ನೋಡ್ಬೇಡ. ಅದೇನು ಹೇಳ್ಬೇಕು ಅಂತಿದ್ಯೋ ನೇರವಾಗಿ ಹೇಳು. ತಾರಕಿ ಟೆಂಡರ್ನ ತಗೋತೀನಿ ಅಂದಾಗ ನೀನ್ ಬೇಡ ಅಂದೆ, ಅದಕ್ಕೆ ಅವನು ಒಪ್ಕೊಳ್ಳಿಲ್ಲ. ನಿನ್ನ ವಿರುದ್ಧನೇ ಚಾಲೆಂಜ್ ಮಾಡ್ದ. ಅದನ್ನ ನನ್ನಿಂದ ಸಹಿಸ್ಕೊಳಕ್ ಆಗ್ಲಿಲ್ಲ ಮಾಮ್. ಈ ಮನೇಲಿ ರಾಣಿ ತರ ಇರೋ ನೀನು ಯಾವಾಗ್ಲೂ ರಾಣಿ ತರನೇ ಇರ್ಬೇಕು. ಇಲ್ಲಿವರೆಗೂ ನೀನ್ ಯಾರ ಮುಂದೆನೂ ಸೋತಿಲ್ಲ, ಇನ್ ಮುಂದೆ ಯಾರ ಮುಂದೆನೂ ಸೋಲ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಕೆಲಸ ಮಾಡಿದೆ. ತಾರಕ್ ಏನಾದ್ರೂ ಈ ಟೆಂಡರ್ನ ಗೆದ್ದಿದ್ರೆ ಅವನನ್ನು ಹಿಡಿಯೋದಕ್ಕಾಗ್ತಿರ್ಲಿಲ್ಲ. ಏನು ಇಲ್ಲದೆ ನಿನಗಷ್ಟು ಅವಮಾನ ಮಾಡೋನು ಈ ಟೆಂಡರ್ ಏನಾದ್ರೂ ಅವನು ಗೆದ್ದಿದ್ರೆ ನಿನಗೆ ಇನ್ನಷ್ಟು ಅವಮಾನ ಮಾಡ್ತಾ ಇದ್ದ, ನಿನಗೆ ಇನ್ನಷ್ಟು ಗೆಂಡಲ್ ಮಾಡ್ತಾ ಇದ್ದ. ಅದಕ್ಕೆ ಅವನ್ ಗೆಲ್ಬಾರ್ದು, ನನ್ನ ತಾಯಿನೇ ಗೆಲ್ಬೇಕು ಅನ್ನೋ ತೀರ್ಮಾನ ಮಾಡಿ ಆಪೋಸಿಟ್ ಕಂಪನಿಯವ್ರ ಜೊತೆ ಸೇರ್ಕೊಂಡು ತಾರಕ್ಗೆ ಟೆಂಡರ್ ಸಿಗದಿರೋ ಹಾಗೆ ಪ್ಲಾನ್ ಮಾಡ್ದೆ. ನೀನ್ ನಿಜ ಹೇಳ್ತಾ ಇದೀಯಾ? ಮಾಮ್, ನೀ ನನ್ನ ಪಾಲಿಗೆ ಅಮ್ಮ ಮಾತ್ರ ಅಲ್ಲ, ನನ್ನ ಪಾಲಿನ ದೇವ್ರು. ದೇವ್ರ ಹತ್ರ ಯಾರಾದ್ರೂ ಸುಳ್ಳು ಹೇಳ್ತಾರ ಮಾಮ್? ತಾರಕ್ ನಿನಗೆ ಅವಮಾನ ಮಾಡ್ದಾಗೆಲ್ಲ ನಿನ್ ಮನ್ಸಿಗೆ ಎಷ್ಟು ನೋವು ಆಗ್ತಿತ್ತು ಅಂತ ನನಗೆ ಗೊತ್ತು.